ಸ್ನೇಹಿತರೆ 26/8/2026 ಅಂದರೆ ಬುಧವಾರ ಸ್ನೇಹಿತರೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾನ ಒಂದು ಬಹಳ ಕಾಲಗಳಿಂದ ಬೆಳೆಸ್ತಾ ಬಂದಿರೋರಿಗೆ ಒಂದು ಸುದಿನ ಅಂತ ಹೇಳಿದ್ರು ತಪ್ಪಾಗಲಾರದು ಸ್ನೇಹಿತರೆ. ಏನು ನಮ್ಮ ಯಶ್ ಅವರ ಒಂದು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಜಕ್ಕೂ ಒಬ್ಬ ಕನ್ನಡಿಗನ ಸಾಧನೆನ ನಾವೆಲ್ಲರೂ ಕೊಂಡಾಡಬೇಕಾದಂಥ ಒಂದು ಸಂದರ್ಭ. ಯಾಕೆಂತಂದರೆ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಅಲ್ಲಿಂದ ಮತ್ತೆ ಗ್ಲೋಬಲ್ ಸ್ಟಾರ್ ಆಗುವಂಥ ಒಂದು ಹೆಜ್ಜೆನ ಆಗ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಇನ್ನೊಂದು ಬೇಸರದ ಸಂಗತಿ ಹೇಳ್ತೀನಿ ಕೇಳಿ. ಯಶ್ ಅವರು ನಿಜಕ್ಕೂ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಆದರೆ ನಮ್ಮ ಕನ್ನಡ ಚಿತ್ರರಂಗ 1990ರ ಒಂದು ದಶಕದಲ್ಲಿತ್ತಲ್ಲ, ಆ ಒಂದು ಗತ ವೈಭವನ ಆ 1990ರಲ್ಲಿ ಏನು ಒಂದು ಕನ್ನಡ ಚಿತ್ರರಂಗ ಒಂದು ಗತ ವೈಭವದಲ್ಲಿ ಮೆರೀತಿತ್ತಲ್ಲ, ಆ ಒಂದು ವೈಭವನ ಕಳ್ಕೊಂಡು ಇವತ್ತು ನಿಜಕ್ಕೂ ಮಂಕಾಗಿದೆ ಸ್ನೇಹಿತರೆ. ಅದಕ್ಕೇನು ಕಾರಣ ಅಂತಂದರೆ ಬೇರೆ ಏನೂ ಅಲ್ಲ ಸ್ನೇಹಿತರೆ. ಹಿಂದೆ ನಮ್ಮಲ್ಲಿ ಅದ್ಭುತವಾದಂಥ ಸಿನಿಮಾ ಸಾಹಿತಿಗಳಿದ್ರು, ಮತ್ತು ಒಳ್ಳೊಳ್ಳೆ ಕತೆಗಾರರಿದ್ದರು ಸ್ನೇಹಿತರೆ. ಆದರೆ ಇವಾಗ ನಿಜಕ್ಕೂ ನಮಗೆ ಅಂಥ ಕತೆಗಾರರಾಗಲಿ, ಅಂಥ ಸಾಹಿತಿಗಳಾಗಲಿ, ಮತ್ತು ಆವತ್ತಿನ ಕಾಲದಲ್ಲಿ ಇದ್ದಂಥ ಮೇರು ನಟರಾಗಲಿ ಇವತ್ತು ನಮ್ಮ ಬಳಿ ಇಲ್ಲ ಸ್ನೇಹಿತರೆ. ಆ ಕಾರಣದಿಂದ ನಮ್ಮ ಕನ್ನಡ ಚಿತ್ರರಂಗ ಒಂದು ಡೌನ್ಫಾಲ್ ಆಗ್ತಾ ಇದೆ. ಯಶ್ ಅವರು ಮೇಲಕ್ಕೆ ಏರ್ತಾ ಇದ್ದಾರೆ ಅಂತ ಒಂದು ಖುಷಿ ಇದ್ರೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ಒಂದು ಡೌನ್ಫಾಲ್ ಆಗ್ತಿರೋದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಫ್ರೆಂಡ್ಸ್, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಹೃದಯಪೂರ್ವಕ ಸುಸ್ವಾಗತ ಸ್ನೇಹಿತರೆ. ಮೊದಲಿಗೆ ಯಶ್ ಅವ್ರಿಗೊಂದು ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಅವರ ಒಂದು ಸಿನಿಮಾ ಸಕ್ಸಸ್ ಆಗಲಿ, ಅವರ ಒಂದು ಏನು ಗುರಿ ಇದೆ ಅದನ್ನು ತಲುಪಲಿ ಅಂತ ನಾನು ಹಾರೈಸ್ತೀನಿ. ಯಶ್ ಅವರು ಒಂದು ಟಾಕ್ಸಿಕ್ ರೀತಿಯ ಒಂದು ಸಬ್ಜೆಕ್ಟ್ನ, ಒಂದು ಕಂಟೆಂಟ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಅವರು ಹಾಲಿವುಡ್ಗೊಂದು ವೈಲ್ಡ್ ಕಾರ್ಡ್ ಎಂಟ್ರಿನ ಪಡ್ಕೊಳ್ಬೇಕು ಅಂತ ಒಂದು ಪ್ರಯತ್ನ ಪಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಯಶ್ ಅವರು ಒಂದು ಈ ರೀತಿಯ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಲಿವುಡ್ಗೆ ಏಷ್ಯಾ ಖಂಡದಿಂದ ಸಾಕಷ್ಟು ನಾಯಕ ನಟರು ಹಿಂದೆನೂ ಕೂಡ ಹೋಗಿದ್ದಾರೆ. ಆದರೆ ಸಾಕಷ್ಟು ಅಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಹಾಲಿವುಡ್ ಅವರು ನಮ್ಮ ಏಷ್ಯಾ ಖಂಡದಿಂದ ಬಂದವ್ರನ್ನ ರೆಡ್ ಕಾರ್ಪೆಟ್ ಹಾಸಿ ಅಷ್ಟು ಬೇಗನೆ ಅವ್ರನ್ನ ಸ್ವಾಗತ ಮಾಡಲ್ಲ, ಸಾಕಷ್ಟು ಒಂದು ಕಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಬ್ರೂಸ್ಲಿ ಇರ್ಬೋದು, ನಮ್ಮ ಜಾಕಿಶಾನ್ ಇರ್ಬೋದು, ಮತ್ತು ಜೆಟ್ಲಿ ಇರ್ಬೋದು, ಮತ್ತು ಡಾನಿಯನ್ ಇರ್ಬೋದು, ಮತ್ತು ಸ್ಯಾಮೋ ಹಂಗ್ ಇರ್ಬೋದು, ಇವರೆಲ್ಲರೂ ಕೂಡ ಹಾಂಗ್ಕಾಂಗ್ ಚಿತ್ರರಂಗದಿಂದ ಹಾಲಿವುಡ್ಗೆ ಹೋದವರು ಸ್ನೇಹಿತರೆ. ಜಾಕಿ ಚಾನ್ ಕೂಡ 3 ಬಾರಿ ಹೋಗಿ ಹಾಲಿವುಡ್ಗೆ 2 ಬಾರಿ ಸೋತು 3ನೇ ಬಾರಿ ಒಂದು ರಶ್ ಅವರ್ ಸಿನಿಮಾದ ಮೂಲಕ ದೊಡ್ಡ ಯಶಸ್ಸನ್ನು ಪಡಿತಾರೆ ಸ್ನೇಹಿತರೆ. ಆದರೆ ಹಾಂಗ್ಕಾಂಗ್ ಅವ್ರ ಬಳಿ ಮಾರಾಟ ಮಾಡಲಿಕ್ಕೆ ಅವ್ರ ಹತ್ರ ಸಮರಕಲೆಗಳಿದೆ, ಚೀನಿ ಸಮರಕಲೆಯ ಒಂದು ಸಹಾಯ ಇದೆ ಸ್ನೇಹಿತರೆ. ಆದರೆ ಕೇವಲ ನಟನೆ ಮತ್ತು ಒಂದು ಎಲಿವೇಶನ್ ಸೀನ್ಗಳಿಂದ ದೊಡ್ಡ ಮಟ್ಟದ ಒಂದು ಹಾಲಿವುಡ್ಡಲ್ಲಿ ಮಿಂಚಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಗ್ಲೋಬಲ್ ಕಂಟೆಂಟ್ ಸ್ನೇಹಿತರೆ. ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಈಗ ಕಂಟೆಂಟ್ಗೋಸ್ಕರ ಒಂದು ನಿರ್ಮಾಪಕರು, ನಿರ್ದೇಶಕರು ಪರದಾಡ್ತಿದ್ದಾರೆ. ಯಶ್ ಅವರು ಕೂಡ KGF 2 ಸಕ್ಸಸ್ ಆದಮೇಲೆ ಸತತ 1 ವರ್ಷಗಳ ಕಾಲ ಅವರು ಕತೆಗೋಸ್ಕರ, ಒಬ್ಬ ಸೂಕ್ತ ನಿರ್ದೇಶಕನಿಗೋಸ್ಕರ ಅವರು ಕೂಡ ಸಾಕಷ್ಟು ಒಂದು ಹೋರಾಟ ಮಾಡಿದ್ದಾರೆ ಸ್ನೇಹಿತರೆ. ಇಂಥ ಒಂದು ಸನ್ನಿವೇಶದಲ್ಲಿ ಯಶ್ ಅವರು ಬೆಳಿಬೇಕು ಅಂತಂದರೆ ನಿಜಕ್ಕೂ ಅವ್ರಿಗೆ ಒಂದು ಗ್ಲೋಬಲ್ ಕಂಟೆಂಟ್ ಬೇಕು. ನೋಡಿ, ನಮ್ಮ ಕನ್ನಡದಲ್ಲಿ ಎಷ್ಟೋ ನಾಯಕ ನಟರು ಕಥೆನೂ ಅವರೇ ಬರೆದು, ಚಿತ್ರಕಥೆನೂ ಬರೆದು, ಸಾಹಿತ್ಯನೂ ಬರೆದು, ಸಂಗೀತನೂ ನಿರ್ದೇಶನ ಮಾಡಿ, ಸಂಭಾಷಣೆ ಸಾಕಷ್ಟು ಎಲ್ಲ ವಿಭಾಗದಲ್ಲೂ ಕೈ ಆಡಿಸಿ ಕೈ ಸುಟ್ಕೊಂಡಿರುವಂಥ ಎಷ್ಟೋ ಉದಾಹರಣೆಗಳಿವೆ. ಮತ್ತೊಂದು ವಿಚಾರ ಹೇಳ್ತೀನಿ ಕೇಳಿ. ಹಾಲಿವುಡ್ ಅವರು ಯಾವುದೇ ಒಂದು ಸಿನಿಮಾ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಅವರೆಲ್ಲ ಸಿನಿಮಾಗಳು ಕೂಡ ಕಾದಂಬರಿ ಆಧಾರಿತ ಆಗಿರ್ತದೆ. ಮತ್ತು ವೆಬ್ ಸೀರೀಸ್ ಇರ್ಬೋದು, TV ಸೀರೀಸ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಯಾರೋ ಒಬ್ಬ ಲೇಖಕ ಅದನ್ನು ಬರೆದಿರ್ತಾನೆ. ಬೇಕಾದರೆ ನೀವು ಗೂಗಲ್ ಮಾಡಿ ನೋಡಿ. ಕತೆ ಕಾದಂಬರಿಗಳಿಂದ ಸ್ಫೂರ್ತಿಗೊಂಡು ಹಲವಾರು ಸಿನಿಮಾಗಳನ್ನ ನಮ್ಮ ಪುಟ್ಟಣ್ಣ ಕಣಗಾಲ್ ಕೂಡ ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶಿಸಿದ್ದಾರೆ. ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ ಮತ್ತು ದೃಶ್ಯಗಳನ್ನ
ಒಂದು ಕಂಪೋಸ್ ಮಾಡೋ ಮೂಲಕ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಸ್ನೇಹಿತರೆ. ಆದರೆ ಈಗ ಈ 2026ರಲ್ಲಿ ಏನಾಗ್ತಿದೆ ಅಂತಂದರೆ, ಇಲ್ಲಿ ಆಲೋಚನೆ ಮಾಡೋರು, ಕತೆ ಬರೆಯೋರು, ಮತ್ತು ಡೆಪ್ತ್ ಆಗಿ ಇಳಿದು ಒಂದು ಸಂಶೋಧನೆ ಮಾಡಿ ಕತೆ ಬರೆಯುವಂಥವ್ರು ನಮ್ಮಲ್ಲಿ ತುಂಬ ಕಡಿಮೆ ಆಗಿದ್ದಾರೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ನೋಡಿ, ಒಂದು 100 ಸಿನಿಮಾ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿರ್ಬೋದು, ಯಾವುದೇ ಒಂದು ಸಿನಿಮಾ ರಂಗದಲ್ಲಿರ್ಬೋದು, 100 ಸಿನಿಮಾ ತೆಗೆದ್ರೆ ಅದರಲ್ಲಿ ಸಕ್ಸಸ್ ಆಗೋದು ಕೇವಲ 5 ಸಿನಿಮಾಗಳು ಮಾತ್ರ. ಸಕ್ಸಸ್ ರೇಟ್ ಕೂಡ ಕಡಿಮೆ ಇದೆ. ಆದ್ರಿಂದ ಇದೆಲ್ಲವನ್ನು ಮೀರಿ ಬೆಳಿಬೇಕು ಅಂತಂದರೆ ನಿಜಕ್ಕೂ ಪ್ರತಿಭಾವಂತರನ್ನ ಗುರುತಿಸುವಂಥ ನಿರ್ದೇಶಕರು ಮತ್ತು ನಿರ್ಮಾಪಕರ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲ ಸಿನಿಮಾ ರಂಗಗಳಲ್ಲೂ ಸಕ್ಸಸ್ ರೇಟ್ ಕೊರತೆ ಇದೆ. ಹಾಲಿವುಡ್ ಕೂಡ ಇದರಿಂದ ಹೊರತಾಗಿಲ್ಲ. ಅಲ್ಲೂ ಕೂಡ ಸಕ್ಸಸ್ ರೇಟು ಅನ್ಕೊಂಡ ಮಟ್ಟದಲ್ಲಿಲ್ಲ. ಅಂಥದ್ರಲ್ಲಿ ನಮ್ಮ ಯಶ್ ಅವರು ಒಂದು ಗ್ಲೋಬಲ್ ಸ್ಟಾರ್ ಆಗಬೇಕು ಅಂತ ಒಂದು ಪ್ರಯತ್ನ ಪಡ್ತಿದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ಇನ್ನು ದೊಡ್ಡ ಮಟ್ಟದ ಒಂದು ಪ್ರಯತ್ನಗಳನ್ನ ಪಡಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ಸಮರ ಕಲೆಗಳಿವೆ. ಅದರಲ್ಲಿ ಯಾವುದಾದ್ರೂ ಒಂದು ಸಮರ ಕಲೆಗಳನ್ನ ಅವರು ಕೂಡ ಅಭ್ಯಾಸ ಮಾಡಲೇಬೇಕು. ಯಾಕೆ ಅಂತಂದರೆ ನಮ್ಮ ವಿದ್ಯುತ್ ಜಮ್ವಾಲ್ ಇದಾರಲ್ಲ ನೋಡಿ, ಅವರು ಕೂಡ ನಮ್ಮ ದೇಶದ ಒಂದು ಸಿನಿಮಾ ರಂಗದಿಂದ ಹಾಲಿವುಡ್ಗೆ ಹೋಗಿ ಒಂದಷ್ಟು ಇಂಪ್ಯಾಕ್ಟ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಶ್ ಅವ್ರಿಗೂ ಕೂಡ ಸಾಕಷ್ಟು ಈ ರೀತಿ ವಿಚಾರಗಳಲ್ಲಿ ಅವರು ಕೂಡ ಆಲೋಚನೆ ಮಾಡಬೇಕು. ಯಶ್ ಅವರೇನು ದಡ್ರಲ್ಲ, ಅವರು ಒಬ್ಬ ಬುದ್ಧಿವಂತ ನಿರ್ಮಾಪಕ ಮತ್ತು ಅಷ್ಟೇ ಒಂದು ಸಮಯ ಪ್ರಜ್ಞೆ ಇರುವಂಥ ಒಬ್ಬ ನಾಯಕ ನಟ. ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಪ್ರತಿಭೆಗಳನ್ನ ಹುಡುಕ್ಲಿಕ್ಕೆ ಸರಿಗಮಪ ಇರ್ಬೋದು, ಮತ್ತು ಇಂಡಿಯನ್ ಐಡಲ್ ಇರ್ಬೋದು, ಈ ರೀತಿ ಎಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ಹೊಸ ಹೊಸ ಗಾಯಕರನ್ನ ಹುಡುಕಿ ಒಂದು ಪ್ರತಿಭೆಗಳನ್ನ ಹುಡುಕಿ ಅವರನ್ನ ಹಾಡಿಸುವ ಮೂಲಕ ಸಂಗೀತ ಕ್ಷೇತ್ರ ಬಲಿಷ್ಠವಾಗ್ತಿದೆ. ಆದರೆ ಇದೇ ರೀತಿ ಕತೆಗಾರನ ಹುಡುಕುವಲ್ಲಿ ನಮ್ಮ ಭಾರತೀಯ ಚಿತ್ರರಂಗ ಒಂದು ಟ್ಯಾಲೆಂಟ್ ಹಂಟ್, ಅಂದರೆ ಕತೆಗಾರನ ಹುಡುಕುವಂಥ ಟ್ಯಾಲೆಂಟ್ ಹಂಟ್ಗಳನ್ನ ಮಾಡ್ತಾ ಇಲ್ಲ. ಇಲ್ಲಿ ಏನಕ್ಕೆ ಅಂತಂದರೆ ಸ್ನೇಹಿತರೆ, ಯಾರಿಗಾದರೂ ಒಬ್ಬರಿಗೆ ಕತೆ ಹೇಳಿದ್ರೆ ಆ ಕಥೆಯಲ್ಲಿ ಮೋಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಜನ ಕತೆಗಾರರು ತಮ್ಮ ಕತೆಗಳನ್ನ ಯಾರೋ ಒಬ್ಬ ನಿರ್ದೇಶಕನ ಹತ್ರ ಅಥವಾ ಒಬ್ಬ ನಿರ್ಮಾಪಕನ ಹತ್ರ ಹೇಳಲಿಕ್ಕೆ ಹಿಂಜರಿತಾರೆ. ಇದು ಒಂದು ಕಾರಣ ಇದೆ. ನಮ್ಮ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಯಶಸ್ಸಿನಲ್ಲಿ ಬಹುದೊಡ್ಡ ಪಾತ್ರನ ಯಾರು ವಹಿಸಿದ್ದಾರೆ ಅಂತಂದರೆ ಸ್ನೇಹಿತರೆ, ಸಾಹಿತಿಗಳು, ಕತೆಗಾರರು ಮತ್ತು ಅವರ ಕುಟುಂಬದವರಾದಂಥ ಅವರ ಸಹೋದರ ವರದಪ್ಪನವರು ಮತ್ತು ರಾಜ್ಕುಮಾರ್ ಅವರ ಶ್ರೀಮತಿಯವರಾದಂಥ ಪಾರ್ವತಮ್ಮನವರು. ಯಾಕೆ ಅಂತಂದರೆ ಕತೆಗಳ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಅವ್ರಿಗೆ ನಾಲೆಡ್ಜ್ ಇತ್ತು. ಯಾವ ಒಂದು ಕತೆ ಡಾಕ್ಟರ್ ರಾಜ್ಕುಮಾರ್ ಅವರ ಇಮೇಜ್ಗೆ ಹೊಂದುತ್ತೆ ಮತ್ತು ಯಾವ ಒಂದು ಕತೆ ಸಕ್ಸಸ್ ಆಗತ್ತೆ ಅಂತ ಒಂದು ಮುಂದಾಲೋಚನೆ ಮಾಡುವಂಥ ದೂರದೃಷ್ಟಿ ಇರುವಂಥ ಒಂದು ವರ್ಗನೇ ಇತ್ತು. ಒಂದು ಕತೆಯ ಸಿಟ್ಟಿಂಗಲ್ಲಿ, ಡಿಸ್ಕಷನಲ್ಲಿ ರಾಜ್ಕುಮಾರ್ ಅವ್ರಿಗೆ ಪಾರ್ವತಮ್ಮನವರು, ವರದಪ್ಪನವರು, ಚಿ ಉದಯಶಂಕರ್ ಅವರು ಸಾಕಷ್ಟು ಜನ ಅವರ ಬೆನ್ನಿಗೆ ನಿಂತಿರ್ತಿದ್ರು ಸ್ನೇಹಿತರೆ. ಆದರೆ ಇದೇ ರೀತಿ ಒಂದು ಟೀಮು ನಮ್ಮ ಯಶ್ ಅವ್ರಿಗೂ ಕೂಡ ಅವಶ್ಯಕತೆ ಇದೆ. ಯಶ್ ಅವರು ದೊಡ್ಡ ಮಟ್ಟದಲ್ಲಿ ಅವರ ಕನಸುಗಳನ್ನ ನೆನೆಸು ಮಾಡ್ಕೋಬೇಕು ಮತ್ತು ಗ್ಲೋಬಲ್ ಸ್ಟಾರ್ ಆಗಿ ಮಿಂಚಬೇಕು ಅಂತಂದರೆ ಅವ್ರಿಗೂ ಕೂಡ ಒಂದು ದೊಡ್ಡ ಕತೆಗಾರರ ತಂಡ ಅವ್ರ ಬಳಿ ಇರಬೇಕು. ಯಾಕೆ ಅಂತಂದರೆ ಕತೆಗಳ ಹುಡುಕೊಂಡವರು ವರ್ಷಗಟ್ಟಲೆ ಹುಡುಕಕ್ಕಾಗಲ್ಲ. ಯಾಕೆ ಅಂತಂದರೆ ನೋಡಿ, ಕತೆಗಳು ಸುಮ್ಮನೆ ಹುಟ್ಟಲ್ಲ. ಅದು ನಿಮ್ಮ ನಡುವಿಂದನೇ, ನಮ್ಮ ಬದುಕಿನ ಜೀವನದ ಒಂದು ಮಧ್ಯದಿಂದನೇ ಕತೆಗಳು ಹುಡ್ತವೆ. ಆ ಕತೆಗಳನ್ನ ಹುಟ್ಟಿಸುವಂಥ ಅನುಭವ ಇರುವಂಥ ಕತೆಗಾರ ಇಲ್ಲ ಅಂತಂದರೆ ಯಾವುದೇ ಸಿನಿಮಾ ರಂಗ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಯಶ್ ಅವರು ಕೂಡ ಆಳವಾಗಿ ಯೋಚನೆ ಮಾಡಿದ್ರೆ ಖಂಡಿತ ಅವ್ರಿಗೂ ಒಂದು ದಾರಿ ಗೋಚರಿಸುತ್ತೆ. ಯಾಕೆ ಅಂತಂದರೆ ಹಿಂದೆ ಪ್ರಭುದೇವ ಅವರು 1995ನೇ ಇಸ್ವಿಯಿಂದ ಸುಮಾರು 2000ನೇ ಇಸ್ವಿವರೆಗೂ ಅವರ ಮನೆಯಲ್ಲಿ ಕತೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಲಿಕ್ಕೆ ಅಪರಿಚಿತರನ್ನು ಕೂಡ ಆಹ್ವಾನಿಸಿ ಕತೆಗಳನ್ನ ಹುಡುಕುವಂಥ ಒಂದು ಪರಿಪಾಠನ ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ ಅವರು ಕೂಡ ಕೆಲವು ವರ್ಷಗಳು ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಅದನ್ನು ದೀರ್ಘಕಾಲ ಅವರು ಮುಂದುವರ್ಸ್ಕೊಂಡು ಹೋಗಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಭೂಮಿ ಇರುವವರೆಗೂ, ಅಂದರೆ ಎಲ್ಲಿವರೆಗೂ ಕನ್ನಡ ಇರುತ್ತೋ, ಎಲ್ಲಿವರೆಗೂ ಕರ್ನಾಟಕ ರಾಜ್ಯ ಇರುತ್ತೋ ಅಲ್ಲಿವರೆಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕನ್ನಡದ ಜನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅದ್ರ ಹಿಂದಿರುವ ಕೊಡುಗೆ ಏನು ಅಂತಂದರೆ ಸಾಹಿತ್ಯ, ಕತೆಗಳು, ಸಂಗೀತ. ಇದು ಭಾರತೀಯ ಸಿನಿಮಾ ಗುಟ್ಟು ಸ್ನೇಹಿತರೆ. ಇದನ್ನು ಯಾರೂ ಕೂಡ
ಅಳವಡಿಸ್ಕೊಳ್ದೇ ಇರ್ತಾರೋ, ಯಾರು ಇದನ್ನು ಅಳವಡಿಸ್ಕೊಳ್ಳಲ್ವೋ ಅವರು ಖಂಡಿತ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಬ್ರೂಸ್ಲಿ ಬಗ್ಗೆ ಹೇಳ್ತೀನಿ ಕೇಳಿ. ಇಂಟರ್ನ್ಯಾಷನಲ್ ಸ್ಟಾರ್ ಬ್ರೂಸ್ಲಿ ಇದಾರಲ್ಲ, ಆತ ಅಮೆರಿಕನ್ ಸಂಜಾತ ಸ್ನೇಹಿತರೆ. ಆದರೆ ಅವ್ರಿಗೆ ಮೊಟ್ಟ ಮೊದಲನೇ ಅವಕಾಶ ಸಿಕ್ಕಿದ್ದು ನಾಯಕ ನಟನಾಗಿ ಹಾಂಗ್ಕಾಂಗ್ ಚಿತ್ರರಂಗದಿಂದ. ಅವ್ರಿಗೆ ಅವಕಾಶ ಕೊಟ್ಟವರು ರೇಮಂಡ್ ಚೋ ಅನ್ನುವಂಥ ನಿರ್ಮಾಪಕ. ಮತ್ತು ಕೇವಲ ಬ್ರೂಸ್ಲಿ ಅವರು ನಾಯಕ ನಟನಾಗಿ ನಟಿಸಿದ್ದು 4 ಚಿತ್ರ ಸ್ನೇಹಿತರೆ. 5ನೇ ಚಿತ್ರ ಸೈನ್ ಹಾಕಿದ್ರು, ಗೇಮ್ ಆಫ್ ಡೆತ್ ಅಂತ ಒಂದು ಆ ಚಿತ್ರದ ಕ್ಲೈಮ್ಯಾಕ್ಸ್ 3 ಫೈಟ್ಗಳು ಅಥವಾ 4 ಫೈಟ್ಗಳನ್ನ ಚಿತ್ರೀಕರಣ ಮಾಡಿದ್ರು ಸ್ನೇಹಿತರೆ. ಅವರು ನೋರಾಮಿಯಾ ಅಂತ ಆ ಸಿನಿಮಾದ ಕೋಸ್ಟಾರ್ ಅಂದರೆ ಹೀರೋಯಿನ್ ಅವ್ರ ಮನೆಗೆ ಹೋಗಿ ತಲೆನೋವು ಅಂತ ಒಂದು ಮಾತ್ರೆ ನುಂಗಿ ಹಸುನಿಗ್ತಾರೆ ಸ್ನೇಹಿತರೆ. ಬ್ರೂಸ್ಲಿ ಬಗ್ಗೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಅವರು ವೆಸ್ಟರ್ನ್ ಫಿಲಾಸಫಿಲಿ ಸಾಕಷ್ಟು ಅಧ್ಯಯನ ಮಾಡಿದ್ರು. ಆತ ಒಬ್ಬ ಅದ್ಭುತ ತತ್ವಜ್ಞಾನಿಯಾಗಿದ್ದ. ಬ್ರೂಸ್ಲಿ 1960ರಿಂದ 65 ನಡುವೆ ಅವ್ರು ಹೇಳಿರುವಂಥ ಎಷ್ಟೋ ವಿಚಾರಗಳು ನಾವು ಜಗತ್ತಿನ ದೊಡ್ಡ ದೊಡ್ಡ ನಾಯಕರ ಬಾಯಿಗಳಲ್ಲಿ ಈಗಲೂ ಕೂಡ ಕೇಳ್ತಿದ್ವಿ ಸ್ನೇಹಿತರೆ. ನಮ್ಮ ಯಶ್ ಅವರು ಕೂಡ ಅದ್ಭುತವಾದಂಥ ಫಿಲಾಸಫರೇ. ಆದರೆ ಬ್ರೂಸ್ಲಿ ಅವರು ಒಂದು ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿದರು. ಆದರೆ ನಮ್ಮ ಯಶ್ ಅವರು ಜೀವನದ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿ ಅದ್ಭುತವಾದಂಥ ಒಬ್ಬ ತತ್ವಜ್ಞಾನಿ ಆಗಿದ್ದಾರೆ. ಅವ್ರಿಗೆ ಅವರ ಇತಿಮಿತಿಗಳು ಗೊತ್ತು. ಅವರ ಜೀವನದಲ್ಲಿ ಒಂದು ಪಟ್ಟ ಕಷ್ಟಗಳಿಂದ ಪರಿಪಕ್ವವಾಗಿ ಒಂದು ರೂಪುಗೊಂಡಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ನಾವು ಇತ್ತೀಚೆಗೆ ಒಂದು ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲೂ ಕೂಡ ನೋಡಿದ್ವು. ನಿಜಕ್ಕೂ ಯಶ್ ಅವ್ರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಾಯಕ ನಟನಾಗಿ ಕರ್ನಾಟಕದ ಒಂದು ಕನ್ನಡ ಸಿನಿಮಾ ರಂಗದ ಕೀರ್ತಿನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂಥ ಎಲ್ಲ ಒಂದು ಶಕ್ತಿ ಸಾಮರ್ಥ್ಯಗಳು ಅವ್ರಿಗಿದೆ. ಆದರೆ ಹೇಳದ್ನಲ್ಲ, ಕಂಟೆಂಟ್, ಕಥೆಗಳು ಬೇಕು. ಕಥೆಗಳಿಲ್ದೇ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು, ನೀವು ಎಷ್ಟೇ ತಂತ್ರಜ್ಞಾನ ಬಳಸಿದ್ರು ಕೂಡ ಸಿನಿಮಾಗಳು ಸಕ್ಸಸ್ ಆಗಲ್ಲ ಸ್ನೇಹಿತರೆ. ಈ ವಿಡಿಯೋ ಮಾಡ್ತಿರೋ ಹಿಂದೆ ಒಂದು ನನ್ನದು ಕೂಡ ಒಂದು ಸ್ವಾರ್ಥ ಇದೆ ಸ್ನೇಹಿತರೆ. ನಾನು 2018ರಲ್ಲಿ ಒಂದು ಕ್ರಿಮಿನಲ್ ಅಂತ ಒಂದು ಪುಸ್ತಕನ ಬರೆದು ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಸಾಹಿತಿಯಾದಂಥ ನಾಗೇಂದ್ರ ಪ್ರಸಾದ್ ಅವ್ರ ಕೈಲಿ ಆ ಪುಸ್ತಕನ ಲೋಕಾರ್ಪಣೆ ಮಾಡಿಸಿದ್ದೀನಿ. ಮತ್ತು ಅದೇ ದಿನ ಶಿವರಾಜ್ ಕುಮಾರ್ ಅವರ ಒಂದು ವಿಲನ್ ಶೂಟಿಂಗ್ ನಡೀತಾ ಇತ್ತು ಮಿನರ್ವಾ ಮಿಲ್ಲಲ್ಲಿ. ಆ ಒಂದು ಪುಸ್ತಕನ ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವರ ಒಂದು ನೆರವಿನಿಂದ ಶಿವರಾಜ್ ಕುಮಾರ್ ಕೈಲಿ ಆ ಒಂದು ಬುಕ್ನ ಒಂದು ಪ್ರಮೋಷನ್ ರೀತಿಯಲ್ಲಿ ಮಾಡಿಸಿದ್ದೀವಿ ಸ್ನೇಹಿತರೆ. ಆದರೆ ನನಗೂ ಕೂಡ ಸಿನಿಮಾ, ಸ್ಕ್ರಿಪ್ಟು, ಈ ನಿರ್ದೇಶನ ಇವೆಲ್ಲ ನನಗೆ ಒಂದು ಪ್ಯಾಷನ್. ಆದರೆ ಕೆಲ ಕಾರಣಾಂತರಗಳಿಂದ ನಾನು ಬೆಂಗಳೂರಿಗೆ ಹೋಗಿ ಅವಕಾಶನ ಕೇಳೋಕ್ಕಾಗಲಿಲ್ಲ. ಆದರೆ ಈಗ ನಾನು ಒಂದು 15 ವರ್ಷಗಳಿಂದ ಒಂದು ಕಾದಂಬರಿ ಬರೀಲಿಕ್ಕೋಸ್ಕರ ಸಾಕಷ್ಟು ರಿಸರ್ಚ್ ಮಾಡಿದ್ದೀನಿ. ಮತ್ತು ಈಗ ಕಳೆದ 5 ವರ್ಷಗಳಿಂದ ನನ್ನ ಒಂದು ಬೈಕಲ್ಲಿ ಉತ್ತರ ಭಾರತ ಮತ್ತು ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತ, ನಮ್ಮ ಸೌತ್ ಇಂಡಿಯಾ ಸಾಕಷ್ಟು ರಾಜ್ಯಗಳಿಗೆ ಬೈಕಲ್ಲಿ ಸೋಲೋ ಟ್ರಿಪ್ ಮಾಡಿದ್ದೀನಿ. 30,000 ಕಿಲೋಮೀಟರ್ ಒಬ್ಬನೇ ಓಡಾಡಿ ಸಾಕಷ್ಟು ಗ್ರೌಂಡ್ ರಿಯಾಲಿಟಿನ ಅಲ್ಲಿ ಗ್ರೌಂಡಲ್ಲಿ ಏನಿರುತ್ತೆ ಅಂತ ತಿಳ್ಕೊಂಡು ಒಂದು ಕಾದಂಬರಿ ಬರೆಯೋಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಅದರ ಬರವಣಿಗೆನೂ ಕೂಡ ಚಾಲ್ತಿಲಿದೆ. ಈ ಒಂದು ಪುಸ್ತಕನ ಬರೆದು ಅದನ್ನು ಲೋಕಾರ್ಪಣೆ ಮಾಡುವ ಮೊದಲೇ ಆ ಒಂದು ಪುಸ್ತಕನ ನಮ್ಮ ಹೀರೋ ಯಶ್ ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದ ಈ ವಿಡಿಯೋ ನೋಡೋದಕ್ಕಾಗಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ.